ಅದು ಸ್ಥಳದಲ್ಲೇ 16 ಮಂದಿ ಜೀವ ತೆತ್ತ ಮನಕಲುಕುವ ಘಟನೆ. ಕೆಎಸ್ಆರ್ಟಿಸಿ ಹಾಗೂ ಟ್ರ್ಯಾಕ್ಸ್ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ 16 ಜನರು ಮೃತಪಟ್ಟು ಹಲವು ಜನ ಗಾಯಗೊಂಡಿದ್ದಾರೆ. ಈ ದಾರುಣ ಘಟನೆ ನಡೆದದ್ದು ತುಮಕೂರು ಸಮೀಪದ ಹೆಗ್ಗೆರೆಯಲ್ಲಿ. ಮೃತರ ಕುಟುಂಬಕ್ಕೆ ಸಚಿವ ಅಶೋಕ್ ತಲಾ 50,000 ರೂಪಾಯಿ ಘೋಷಿಸಿದ್ದಾರೆ. ಇದು ತುಮಕೂರು ಸಮೀಪದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮುಂದೆ ನಡೆದ ಭೀಕರ ರಸ್ತೆ ಅಪಘಾತದ ದೃಶ್ಯ. ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ ಮತ್ತು ತುಮಕೂರು ಕಡೆ ಬರುತ್ತಿದ್ದ ಟ್ರ್ಯಾಕ್ಸ್ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 16 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದಕ್ಕೆ ಟೆಂಪೋ ಟ್ರ್ಯಾಕ್ಸ್ ಚಾಲಕನ ಅಜಾಗರೂಕತೆಯೇ ಕಾರಣ ಎನ್ನಲಾಗಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನ ಜಿಲ್ಲಾ ಆಸ್ಪತ್ರೆ ಹಾಗೂ ನಿಮ್ಹಾನ್ಸ್ಗೆ ದಾಖಲಿಸಲಾಗಿದೆ. ಇದು ಮೇಲ್ನೋಟಕ್ಕೆ ಈ ಟೆಂಪೋ ಟ್ರ್ಯಾಕ್ಸ್ ಒಂದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಗಿ ಡ್ರೈವಿಂಗ್ ಮಾಡಿ ಬಂದು ಕೆಎಸ್ಆರ್ಟಿಸಿ ಬಸ್ಸಿಗೆ ಹೊಡೆದ ಬಗ್ಗೆ ಈಗ ತಿಳಿದು ಬರ್ತಾ ಇದೆ. ಬಸ್ಸಲ್ಲಿ ಒಂದು 5-6 ಜನ ಇಂಜೂರ್ಡ್ ಆಗಿರೋ ಬಗ್ಗೆ ಗೊತ್ತಾಗಿದೆ. ಕೆಲವು ಜನ ಇಂಜೂರ್ಡ್ ಆಗಿದ್ದಾರೆ, ಬಸ್ಸಲ್ಲಿದ್ದಂಥವರು ಸಹ ಗಾಯಗೊಂಡಿದ್ದಾರೆ. ಆದರೆ ಅವರಿಗೆ ಪ್ರಾಣಕ್ಕೇನು ಅಪಾಯ ಇಲ್ಲ. ಅದೇ ಟೆಂಪೋ ಟ್ರ್ಯಾಕಲ್ಲಿದ್ದಂಥವರೆಲ್ಲರಿಗೂ ಸಹ ಭಾಳ ಭೀಕರ ಒಂದು ಅಪಘಾತದ ಹಿನ್ನೆಲೆಯಲ್ಲಿ ಗಾಯಗಳು ಸಂಭವಿಸಿವೆ. ಈಗಾಗಲೇ 3-4 ಜನ ಟ್ರೀಟ್ಮೆಂಟಲ್ಲಿದ್ದಾರೆ. ಒಬ್ಬರನ್ನ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ದೇವೆ. ಅಪಘಾತ ಸುದ್ದಿ ತಿಳಿದ ಸ್ಥಳೀಯರು ನೆರವಿಗೆ ಮುಂದಾದ್ರು. ತುಮಕೂರು ನಗರ ಶಾಸಕ ಶಿವಣ್ಣ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಮೃತ ಕುಟುಂಬಕ್ಕೆ ಮುಖ್ಯಮಂತ್ರಿ ನಿಧಿಯಿಂದ ಪರಿಹಾರ ದೊರಕಿಸುವುದಾಗಿ ಹೇಳಿದ್ರು. ಸಚಿವ ಅಶೋಕ್ ಮೃತರ ಕುಟುಂಬಕ್ಕೆ ತಲಾ 50,000 ಪರಿಹಾರ ಪ್ರಕಟಿಸಿದ್ರು. ಕೂಡಲೇ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಮಾಡುವಂಥದ್ದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಪರಿಹಾರನೂ ಸಹ ಇವತ್ತೇ ಅವರಿಗೆ ಯಾವ ರೀತಿ KSRTC ರೂಲ್ಸಲ್ಲಿದೆ ಆ ರೀತಿ ಪರಿಹಾರ ಕೊಡುವಂಥದ್ದಕ್ಕೂ ಇವತ್ತು ಹೇಳಿದ್ದೀನಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ 50,000 ರೂಪಾಯಿ ಪರಿಹಾರ ಕೊಡುವಂಥದ್ದಕ್ಕೆ KSRTC ತೀರ್ಮಾನ ಮಾಡಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಟ್ರ್ಯಾಕ್ಸ್ ಸಂಚಾರ ನಿಷೇಧಿಸಲಾಗಿದೆ. ಈ ಪ್ರಕರಣವನ್ನು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಮೃತರ ಕುಟುಂಬಕ್ಕೆ ಸಾರಿಗೆ ಇಲಾಖೆಯಿಂದಲೂ ಪರಿಹಾರ ಘೋಷಿಸಿದೆ. ಯೋಗೇಶ್, ಸುವರ್ಣ ನ್ಯೂಸ್ 24/7 ತುಮಕೂರು. ಕಾಲೇಜಿಗೆ ಹೋಗಲು ನಿಂತಿದ್ದ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದ ದಾರುಣ ಘಟನೆ ಮಂಡ್ಯ ಜಿಲ್ಲೆ ಮತ್ತೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಘಟನೆಯಲ್ಲಿ 2 ವಿದ್ಯಾರ್ಥಿಗಳು ಕಾಲು ಕಳೆದುಕೊಂಡಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಚಾಲಕನ ಅಜಾಗರೂಕತೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಪಾಪ, ಈ ವಿದ್ಯಾರ್ಥಿಗಳಿಗೆ ಇಂದು ಗ್ರಹಚಾರ ಸರಿ ಇರಲಿಲ್ಲ ಅನ್ಸುತ್ತೆ. ಕಾಲೇಜ್ಗೆ ಹೋಗಲೆಂದು ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಈ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ಸೊಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ KM ದೊಡ್ಡಿ ಭಾರತಿ ಕಾಲೇಜಿನ ನಂದೀಶ್ ಹಾಗೂ ಸಚಿನ್ ಎಂಬ ವಿದ್ಯಾರ್ಥಿಗಳು ಕಾಲು ಕಳೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ಸಾರಿಗೆ ಬಸ್ ನಿಲ್ದಾಣದಲ್ಲಿ ಈ ದಾರುಣ ಘಟನೆ ನಡೆದಿದೆ. ನವೀನ್, ಶರತ್, ಅರುಣ್ ಕುಮಾರ್, ಯಶವಂತ್ ಹಾಗೂ ರಾಕೇಶ್ ಗಾಯಗೊಂಡಿದ್ದಾರೆ. ಬಂದು ಕೂತಿರ್ಬೇಕಾದ್ರೆ ಡ್ರೈವರ್ ಬಂದು ಏನು ಮಾಡಿದ್ದಾರೆ, ಬಸ್ನ ಸ್ಟೈಟ್ ತಂದು ಹುಡುಗರು ಕಾಲ ಮೇಲೆ ಹರಿಸ್ಬಿಟ್ಟಿದ್ದಾರೆ. ಡ್ರೈವರ್ ನಿರ್ಲಕ್ಷ್ಯದಿಂದ ಹುಡುಗರಿಗೆ ತೊಂದರೆ ಆಗಿದೆ. ಇವಾಗ ಹುಡುಗರಿಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮದ್ದೂರಿನಿಂದ ಕೊಳ್ಳೇಗಾಲಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ವಿದ್ಯಾರ್ಥಿಗಳಿಗೆ ಡಿಕ್ಕಿ ಹೊಡೆದಿದೆ. ಚಾಲಕನ ಅಜಾಗರೂಕತೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಘಟನೆ ಖಂಡಿಸಿ ವಿದ್ಯಾರ್ಥಿಗಳು ಕೆಲಕಾಲ ಪ್ರತಿಭಟನೆ ನಡೆಸಿದರು. ನೇಚರ್ ಆಫ್ ಇಂಜುರೀಸ್ ಮೇಲೆ ಏನಿದೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಈಗ ಸರ್ ನಮ್ಮ ಸಂಸ್ಥೆಯಿಂದ ಏನು ಕೊಡ್ತೀವಿ ಡೈರೆಕ್ಟಾಗಿ ಅದನ್ನು ಇಮಿಡಿಯೇಟ್ ಕೊಡ್ತಾ ಇದ್ದಾರೆ. ಆಮೇಲೆ ಕ್ಲೈಮ್ ಕೇಸ್ದು ಅದನ್ನು ಹೇಳಿದೆ ಹುಡುಗರಿಗೆಲ್ಲಾನು, ಅದ್ರ ಬಗ್ಗೆ ಅವ್ರ ಕ್ಲೈಮ್ ಕೇಸ್ ಮುಂದೆ ಏನಿದೆ ಅದನ್ನು ಮಾಡ್ಬೋದು ಅಂತೇಳಿ. ಈ ಘಟನೆಯಿಂದಾಗಿ ಕೆಲಕಾಲ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಗಾಯಾಳು ವಿದ್ಯಾರ್ಥಿಗಳು ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಸ್ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಹಾಸನ ಜಿಲ್ಲೆ ಅಭಿವೃದ್ಧಿಗೆ ಸರ್ಕಾರ ಕಡೆಗಣಿಸಿದೆ ಅಂತ ಆರೋಪಿಸಿ ಮಾಜಿ ಪ್ರಧಾನಿ ದೇವೇಗೌಡರು ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಜೆಡಿಎಸ್ ಶಾಸಕರನ್ನ ಪೊಲೀಸರು ಬಂಧಿಸಿರುವುದಕ್ಕೆ ರಾಜ್ಯದಲ್ಲಿ ವಿರೋಧ ವ್ಯಕ್ತವಾಗಿದೆ. ಘಟನೆ ಖಂಡಿಸಿ ರಾಜ್ಯದ ವಿವಿಧೆಡೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರಸ್ತೆ ತಡೆ ಹಾಗೂ ಕೆಲವೆಡೆ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಸರ್ಕಾರ ಹಾಸನ ಜಿಲ್ಲೆಯನ್ನ ಕಡೆಗಣಿಸುತ್ತಿದೆ ಅಂತ ಆರೋಪಿಸಿ ಮಾಜಿ ಪ್ರಧಾನಿ ದೇವೇಗೌಡ ಮುಂದಾಳತ್ವದಲ್ಲಿ ಜೆಡಿಎಸ್ ಶಾಸಕರು ಸಿಎಂ ಮನೆ ಮುಂದೆ ಧರಣಿ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಶಾಸಕ ರೇವಣ್ಣ ಸೇರಿದಂತೆ 3 ಶಾಸಕರನ್ನ ಬಂಧಿಸಿದರು.
ಅತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಶಾಸಕರನ್ನು ಬಂಧಿಸುತ್ತಿದ್ದಂತೆ ಹಾಸನ, ಮೈಸೂರು, ಮಂಡ್ಯ ಹಾಗೂ ದಾವಣಗೆರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಕಾರ್ಯಕರ್ತರು ಬಸ್ಗೆ ಕಲ್ಲು ತೂರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಅನುದಾನ ಕೊಟ್ಟಿದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ಜಿಲ್ಲೆಗಳಿಗೂ ಅನುದಾನ ಕೊಡಬೇಕು ಅಂತ ಯಡಿಯೂರಪ್ಪನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವಿಪಕ್ಷ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಕ್ಕಂಥ ವಿಚಾರದಲ್ಲಿ ಬಹಳ ತಾರತಮ್ಯ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇದನ್ನ ಖಂಡಿಸಿ, ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇನ್ನು ಬಂಧನ ಖಂಡಿಸಿ ಗೌಡರ ಸ್ವಕ್ಷೇತ್ರ ಹಾಸನದಲ್ಲೂ ಪ್ರತಿಭಟನೆ ನಡೆಯಿತು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಹಾಸನ, ಮೈಸೂರು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವರ್ತಕರು ಅಂಗಡಿಗಳನ್ನು ಮುಚ್ಚಿದರು. ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಹಾಸನ ಜಿಲ್ಲೆಯನ್ನ ಕಡೆಗಣನೆ ಮಾಡಿದ ವಿರುದ್ಧ ಮತ್ತು ಹಾಸನ ಜಿಲ್ಲೆಗೆ ಯಾವುದೇ ರೀತಿ ಅನುದಾನವನ್ನು ಕೊಡದೇ ಇರೋ ರೀತಿ ಅನುಸರಿಸ್ತಾ ಇರೋದ್ರಿಂದ ನಾವು ಆ ಸರ್ಕಾರದ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಪ್ರತಿಭಟನಾ ನಿರತರನ್ನ ಪೊಲೀಸರು ಬಂಧಿಸಿದರು. ಇನ್ನು ನಗರದ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಯ ಅಂಗಡಿಗಳನ್ನು ಮುಚ್ಚಿಸಿ ಹಾಸನ ಬಂದ್ ಮಾಡುವ ಪ್ರಯತ್ನವೂ ನಡೆಯಿತು. ವಿರೋಧ ಪಕ್ಷಗಳ ಶಾಸಕರ ಕ್ಷೇತ್ರಗಳಲ್ಲಿ ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಎಂಬ ಕೂಗು ಹಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಈಗ ದೇವೇಗೌಡರು ಧರಣಿಗಿಳಿದ ಹಿನ್ನೆಲೆಯಲ್ಲಿ ಅದರ ಕಾವು ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.